ಅಂತೂ ಆಫೀಸ್ ಕೆಲಸ ಸ್ವಲ್ಪ ಬಿಡು ಮಾಡ್ಕೊಂಡು ತಂಗಿ ನೋಡಕ್ ಬಂದ್ರಲ್ಲ. ಹ್ಞೂ ಆಫೀಸ್ ಕೆಲಸ ಭಾರಿ ಬಿಜಿಯಪ್ಪ ಅವ. ನಾನೇ ಬಾರಪ್ಪ ಬಾ ಹೋಗುನು ಯಾಕೆ ಭಾಳ ನೆನ್ಸಾಕತ್ತಾಳ ಅಂತೇಳಿ ಕರ್ಕೊಂಬಂದಿದ್ದೀಗ. ಅದ್ರಾಗ ಬರುವಂಥ ಪರಿಸ್ಥಿತಿನ ಬಂದಿತ್ತು ನೋಡ್ರಿ, ಹಂಗಾಗಿ ಬರ್ಬೇಕಾತ್ ನೋಡ್ರಿ ಈಗ. ಮತ್ತೆ ಆದಿತ್ಯ ಅವ್ರ ಹೆಂಗದಿರಿ? ಆರಾಮದಿರಲ್ರಿ? ಕೆಲಸ ಎಲ್ಲ ಹೆಂಗ್ ನಡ್ಯಾಕತೈತ್ರಿ? ನೀವು ಬಿಡ್ರಿಪ್ಪ, ನಿಮ್ಮ ಅವರ ಆಫೀಸ್ನಾಗ ಕೆಲಸ ಮಾಡ್ತೀರಿ. ಆಫೀಸ್ ಒಂಥರ ನಿಮ್ದು ನಡಿತೈತಿ. ಸುಟಿ ಹಾಕಿದ್ರು ನಡಿತೈತಿ ತಗೋರಿ. ಅದಕ್ಕೇನಂತ ಒಂದು 4 ದಿನ ಇದ್ದ ಹೋಗ್ರಿ. ಮತ್ತೆ ಹೊಳ್ಳಿ ಯಾವಾಗ ಏನೋ ಬರೋದು. 4 ದಿನ ಇರೋದನ್ನಕ್ಕೇನಪ್ಪ, ಇರತ್ತನ್ನ ತಗೋರಪ್ಪ. ಸ್ವಲ್ಪ ಪರಿಸ್ಥಿತಿ ಕೆಟ್ಟಾಗೈತಿ ಈಗ, ಹಂಗಾಗಿ ಇಲ್ಲೇ ಇರೋದಾಗೈತಪ್ಪ ಬಾಳೆ. ಈಗ 4 ದಿನ ಏನು ಅನ್ಕೋಬೇಡ್ರಿ. ಹಾಂ ಅಯ್ಯೋ ಇರ್ರಿ ಅಮ್ಮ, ಯಾರು ಬೇಡ ಅಂತಾರ? ಪರಿಸ್ಥಿತಿ ಕೆಟ್ಟಾಗೈತೆ ಅಂದ್ರೆ ಈಗ ಏನಾಗೈತ್ರಿ? ಅಲ್ಲ ನಿಮ್ಗೆ ಹೇಳು ಮನಸ್ಸಿದ್ರೆ ಹೇಳ್ರಿ, ಮತ್ತೆ ಇಲ್ಲ ಅಂದ್ರೆ ನಡಿತೈತಿ. ಅಂದರೆ ಆರಾಮದಿರಲ್ಲ ಎಲ್ಲರೂ? ಎಲ್ಲರೂ ಆರಾಮದೇವಪ್ಪ. ಇದು ನನ್ನ ಸೊಸಿ ನನ್ನ ಮಗ್ಗ ಒಂಚೂರು ಜಗಳ ಆಗಿಂದೆ. ನಿಂಗೆ ಗೊತ್ತಲ್ಲ, ನಾವು ಮೊನ್ನೆ ಮನೆ ಕಟ್ಟಿಸಿ ಓಪನಿಂಗ್ ಮಾಡಿ ನೀವೇ ಬಂದಿದ್ರಲ್ಲ. ಅದು ನನ್ನ ಸೊಸಿ ಕಡೆ ಬೀಗ್ರಪ್ಪ ಕಟ್ಟಿಸ್ಕೊಟ್ಟಿದ್ದು ಮನಿನ. ಹಾಂ ಹೌದು, ಒಳ್ಳೆ ಇದ್ದಂಥ ಫ್ಯಾಮಿಲಿ ಅದು. ಅವರಪ್ಪ. ಅದು ಸ್ವಲ್ಪ ನನ್ನ ಸೊಸಿಗೆ ನನ್ನ ಮಗ್ಗ ಒಂದು ಸಣ್ಣ ವಿಚಾರಕ್ಕೆ ಜಗಳ ಆಗಿ, ಅದು ಜಗಳ ದೊಡ್ಡದ ಆಗಿಬಿಡ್ತು ಒಂಚೂರು. ಹಾಗಾಗಿ ನನ್ನ ಮಗ ಬೇಜಾರು ಮಾಡ್ಕೊಂಡು ಆ ಮನ್ಯಾಗೂ ಇರೋದು ಬೇಡ ಏನೂ ಬೇಡ ಅಂತೇಳಿ ಬಿಟ್ಕೊಟ್ಟು ಹೊರಗೆ ಬಂದು ಒಂದು ಬಾಡಿಗೆ ಮನೆ ಹುಡ್ಕಾತೇವೆ ಈಗ ಸದ್ಯಕ್ಕೆ. ಒಂದು ಸ್ವಲ್ಪ ದಿನ, ಒಂದು 4 ದಿನ, ಒಂದು ವಾರ ಆಕತೆ. ಏನಾಕತ್ತೆ 2 ದಿನಕ್ಕೆ ಸಿಕ್ಕರೆ 2 ದಿನಕ್ಕೆ ಹೋಗ್ಯವಪ್ಪ. ಆದ್ರೆ ಸಿಗ್ಬೇಕಲ್ಲ ಮನೆ, ಹಂಗೆ ಅದಕ್ಕೆ ಒಂದು ಲೆಕ್ಕ 1 ವಾರ ಅಂತ ತೊಗೊಂಡೇನಪ್ಪ. ಯಾಕಮ್ಮ ಏನಾಯ್ತು? ನನ್ನ ಸೊಸಿಗೆ ಭಾರಿ ಸೊಕ್ಕಪ್ಪ, ಭಾರಿ ಸೊಕ್ಕು. ರೊಕ್ಕಿದ್ದರು ಬೇಕಂತಂಗೆ ಐತಿ ಅನ್ನೋದು ಸೊಕ್ಕು ಭಾಳ ಆಕಿಗೆ. ಅದಕ್ಕೆ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ. ಆ ಮನೆ ಒಳಗೆ ನನ್ನ ಮಗ ಇರ್ಬೇಕಂತ ನಾನು ಇರಬಾರ್ದಂತ. ಆಮೇಲೆ ಹಂಗೆ ಅನ್ನೋದು, ಆಮೇಲೆ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ರಿ ಅನ್ನೋದು, ಒಂಥರ ಮನ್ಸಿಗೆ ನೋವಾಗಂಗೆ ಭಾಳ ಮಾತಾಡ್ತಾಳಪ್ಪ. ಗಂಡ್ಮಕ್ಳಿಗೆ ಎಷ್ಟಂತ ತಡ್ಕೋಬೇಕು ಹೇಳಿ ನೀನು ನೋಡೋಣ, ಹೌದಿಲ್ಲ? ಗಂಡ್ಮಕ್ಳಿಗೆ ಮಾನ ಮರ್ಯಾದೆ ಅವಕ್ಕೆ ಒಂಥರ ಅನ್ನಿಸ್ಕೊಳಕ್ಕೆ ಆಗಂಗಿಲ್ಲ. ನನಗೂ ಬೇಕಾಬಿಟ್ಟು ಎತ್ತಬೇಕಂತ ಮಾತಾಡೋದು. ಎಷ್ಟು ದಿನ ಅಂತ ನೋಡ್ಕೊಂಡು ಸುಮ್ಮನೆ ಇರ್ತಾನೆ. ಹಂಗಾಗಿ ಹಿಂಗೆಲ್ಲ ಮಾತಾಡಬೇಡ, ಹಿಂಗೆಲ್ಲ ನಡ್ಕೋಬೇಡ ನೀನು. ಯಾಕೆ ಹಂಗ್ಯಾಕೆ ಮಾಡ್ತಿ? ನಾವೇನು ದುಡ್ಕೊಂಡು ತಿನ್ನಕ್ಕೆ ಯೋಗ್ಯತೆ ಇಲ್ಲನ? ನಿಮ್ಮ ಅಪ್ಪ ಮನೆ ಕಟ್ಟಿಸ್ಕೊಟ್ಟ, ಬೇಡ ಅಂತಂದ್ರು ನೀ ಕಟ್ಸಂದಿದ್ದಕ್ಕೆ ಕಟ್ಸಿದೆ. ಈಗ ಆ ಮನೆ ಒಳಗೆ ನನಗಿರ್ಬಾ ಅಂದು, ಆದರೂ ಹೋಗಲಿ ಅಂತ ನಿನ್ನ ಇಷ್ಟಕ್ಕೆ ನಾ ಬಂದಿದ್ರು ನನಗೆ ಬಾಯಿಗೆ ಬಂದಂಗೆ ಮಾತಾಡ್ತೀನಿ ಅಂತ ಕೇಳ ನನ್ನ ಮಗ, ಹೌದಿಲ್ಲ? ಹಂಗೆ ಒಂದು ಸಣ್ಣ ಪುಟ್ಟ ವಿಚಾರ ದೊಡ್ಡವಾಗಿ ಕಡೆಗೆ ಈಗ ನಾ ಒಂದು ಬಾಡಿಗೆ ಮನೆ ಮ್ಯಾರೆ ಮಾಡ್ತಾನೆ, ಬರ್ಬೇಕು ನೀ ಅಷ್ಟೇ ಅಂತ ಹೇಳಾನ. ನನ್ನ ಮಗ್ ಇಷ್ಟ ಇದ್ದಿದ್ದಿಲ್ಲಪ್ಪ ಎಲ್ಲ ಮನೆಗಿನಿ ಎಲ್ಲ ತೊಗೊಳೋದು ಮಾಡೋದು, ಅಲ್ಲಿ ಹೋಗಿ ಮಾವರ ಮನೆಯಾಗ ಇರ್ಬೇಕು ಅನ್ನೋದು. ಆಮೇಲೆ ಅವ್ರ ಅಪ್ಪನ ಆಫೀಸಿಗೆ ದುಡಿಯಾಕೆ ಹೋಗೋದು ನನ್ನ ಮಗ್ ಇಷ್ಟ ಇದ್ದಿದ್ದಿಲ್ಲ ಒಟ್ಟು. ಒಲ್ಲೆ ಅಂದಿದ್ದವ. ಅಯ್ಯೋ ಜುಲುಮಿ ಮಾಡಿ 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 ಅವ್ರ ಅಪ್ಪನ ಆಫೀಸ್ನಾಗ ದುಡಿಯಾಕ ಚಾಳ. ಗಂಡನ ಕಿಮ್ಮತ್ತು ಏನಾಕತ್ತೆ ಅನ್ನೋದು ಯೋಚನೆ ಮಾಡ್ಲಾರ್ದ ಇನ್ನು ಮನೆ 3 ಹೊತ್ತು ಜಗಳ ಆಗೋದು ಬೇಡ ಅಂತೇಳಿ ಪಾಪ ನನ್ನ ಮಗನು ಅದೇನೋ ವಿಷಕಂಠ ಎಲ್ಲ ಈಸಾನು ನುಂಗಿ ಗಂಟಲಾಗಿ ಇಟ್ಕೊಂಡಿರ್ತಾನಲ್ಲ, ಹಂಗೆ ಇಕ್ಕಿನ ಮದುವೆ ಮಾಡ್ಕೊಂಡಿದ್ದು ತಪ್ಪಿಗೆಲ್ಲ ಪಾಪ ಹೊಟ್ಟಾಗಿ ಇಟ್ಕೊಂಡಿರ್ತದೆ ನನ್ನ ಮಗ. ಆದರೆ ಎಷ್ಟಂತ ಮನುಷ್ಯ ತಡ್ಕೋತಾನೆ ಹೇಳು? ಅದಕ್ಕೆ ತೆಲ್ಕೆಟ್ ಕಿತ್ಕೊಂಡು ಹೊರಗೆ ಬಂದ್ಬಿಟ್ಟೆ ನೋಡಪ್ಪ ಇವತ್ತು. ಓ ಹೌದಾ, ಹಿಂಗೆಲ್ಲ ಮಾಡಿದ್ರಾ? ಏನಪ್ಪ, ನಂಗಂತರೂ ಒಂದು ಅರ್ಥ ಆಗ್ತಿಲ್ಲ. ಭಾಳದು ಒಳ್ಳೆ ಹೆಣ್ಮಗಳು ಅಂತ. ಬಾರಿ ಕೆಟ್ಟದಾಳೆಯಪ್ಪ, ದುರಂಕಾರ, ರೊಕ್ಕದ ಅಮ್ಮ ಅವ. ಹೋಗ್ಲಿ ಬಿಡ, ಊಟ ಮಾಡ್ಬರ್ರಿ, ಹೊತ್ತಾಗೈತಿ. ಅಂದಂಗೆ ಅಕ್ಕಾರ ಏನಿದೆ ಕಣ್ಣು ಏನಾಗಿತ್ರಿ? ಹೋದ ಸಲ ಬಂದ ಕಣ್ಣು ಚಲೋನೇ ಇತ್ತು. ಅದು ಕಣ್ಣು ಭಾಳ ತ್ರಾಸದಂಗೆ ಆಗಿರಿ, ನಂಬರ್ ಚಸ್ಮಾ ಇತ್ತು, ಬರೀ ಹಾಕೋಲಾರ್ದಂಗೆ ಆಗಿ ಆಮೇಲೆ ಸ್ವಲ್ಪ ಕಣ್ಣು ತ್ರಾಸೇ ಇತ್ತು ರೀ. ಹಂಗಾಗಿ ನೋಡ್ರಿ ಅದು ಒಂದಕ್ಕೊಂದಾಗಿ ಪರಿ ಬಂದೆಲ್ಲ ಇದಾಗಿ ಕಡೆಗೆ ಆಪ್ರೇಷನ್ನೇ ಮಾಡೋಂಗೆ ಆತು ಕಣ್ಣು. ಅಯ್ಯೋ ನಿಮ್ಮ ಕಣ್ಣು ಹಿಂಗಾಗೈತಿ ಅಂತಿಕಿ ನನ್ನ ಮಗಳು ಒಂದು ಮಾತು ಹೇಳಿಲ್ಲ ನೋಡ್ರಿ. ಅಡಿಗೆ ಕಟ್ಕೊಂಡು ನೋಡಾಕಾರ ಬರ್ತಿದ್ದೆ ನಾನು. ಎಂಥ ಕೆಲಸ ಆಗೋತ್ರಿ. ಈಗ ನೋಡ್ರಿ ಇಂಥ ಪರಿಸ್ಥಿತಿ ಒಳಗೆ ನಿಮ್ಮ ಮನೆಗೆ ಬಂದೇವಿ, ಈಗ ಗೊತ್ತಾಗೋಂಗೆ ಆಗ್ಬಿಡ್ತು. ಆರಾಮದಿರಲ್ರಿ ಯಾಕಾರ? ಈ ಕಣ್ಣೇನು ತ್ರಾಸ ಇಲ್ಲಲ್ರಿ? ಆರಾಮಾಗೈತೇನ್ರಿ ಈಗ? ಒಂದು ಸ್ವಲ್ಪ ಬೆಳಕಿಗೆ ಕಣ್ಣು ತೋರಿಸ್ಬೇಡ ಅಂದಾರ್ರಿ. 1 ತಿಂಗಳು ಬಿಟ್ಟು ಬಿಡದ ಚಸ್ಮಾ ಹಾಕು ಅಂದಾರ. ಹೌದನ್ರಿ? ಹಾಕೋರಂಗಾರ ನೆನಪು ಮಾಡಿ ಹಾಕಾರ ಬಿಡಬೇಡ್ರಿ. ಹೇಳ್ಬಾರ್ದನ ಹುಡುಗಿ ನೀನು ಏನು ಅಂತ ನಾ ತಗೊಂಡಿಟ್ಟು ಹೇಳಿದ್ರೆ ಏನು ಇಂಥ ಟೈಮ್ನಾಗೆಲ್ಲ ಬಂದು ಹೋಗಿ ಮಾತಾಡ್ಸ್ಕೊಂಡು ಇರ್ಬೇಕವಾ? ನೀ ಹೇಳಿಲ್ಲ ಕೇಳಿಲ್ಲ ನನಗೂ ಗೊತ್ತೇ ಆಗಿಲ್ಲ ನೋಡು. ಪಾಪ ಅವ್ರು ಏನು ತಿಳ್ಕೊಂಡ್ರೆ ಏನಾಗ್ತಾಗ? ಇಲ್ಲ ನಾನೇನು ತಿಳ್ಕೊಂಡಿಲ್ಲ, ನಾನೇ ಹೇಳ್ಬೇಡ ಅಂದಿದ್ದೆ ಆಕೆಗೆ. ಸುಮ್ಮನೆ ಮತ್ತೆ ನಿಮ್ಗೆ ಯಾಕೆ ತೊಂದರೆ? ಎಲ್ಲ ಕೆಲಸ ಬಗ್ಸಿ ಬಿಟ್ಟು ಪಾಪ ನೋಡಕ್ಕಂತ ಇಲ್ಲಿ ಮಠ ಬರ್ಬೇಕು. ಮತ್ತು ಬೇಡ, ಏನು ಹೇಳಾಕೋಬೇಡ ಕೇಳಾಕೋಬೇಡ, ಸುಮ್ಮನೆ ಇರ ಅಂತಂದಿದ್ದೆ. ಹಂಗಾಗಿ ಆಕೆ ಹೇಳಿಲ್ರಿ, ನಾನೇ ಹೇಳ್ಬೇಡ ಅಂದಿದ್ದೆ. ನೀವು ಅದಕ್ಕೆಲ್ಲ ಏನು ತಲೆ ಕೆಡಿಸ್ಕೊಬೇಡ್ಬಿಡ್ರಿ. ಓ ಹೌದನ್ರಿ ಅಕ್ಕಾರ, ನೀವೇ ಹೇಳ್ಬೇಡ ಅಂದಿದ್ರೆ? ಹಂಗಾರೆ ಸರಿ. ಆದರೂ ಹೇಳಿದರೆ ಆಕಿತ್ರಿ. ಇರಲಿ ಬೇಡ, ಏನು ಸಣ್ಣ ಪುಟ್ಟ ಇದಕ್ಕೆಲ್ಲ ಹೇಳ್ಕೊತ ಕುಂದ್ರದ್ರಿ. ಅದಕ್ಕೆ ಹೇಳಕ್ಕೆ ನಾನು ಬೇಡ ಅಂದಿದ್ದೆ. ಹುಡುಗಿ ಬಂದಿಲ್ಲನ್ರಿ ಇನ್ನೂ ಸಾಲಿಂತ್ರ? ಇಲ್ರಿ ಇನ್ನೂ ಬಂದಿಲ್ಲ. ಹೌದನ್ರಿ ಯಾಕಾರ? ಪಾಪ ಆರಾಮದಾಳಲ್ರಿ ಆಕಿನೂ? ನಾ ಫೋನ್ ಹಚ್ದಾಗೊಮ್ಮೆ ಹುಡುಗಿ ಬಗ್ಗೆ ಕೇಳಲಾರ್ದ ಫೋನ್ ಇಡಂಗಿಲ್ಲ ನೋಡ್ರಿ. ಹೌದನ್ರಿ?
ಅಯ್ಯೋ ಆರಾಮದಾಳ, ಏನು ಮಾಡಕತ್ತಾಳ, ಉಣ್ಲಾ ತಿನ್ಲಾ ಕೇಳಿನೇ ಇಡೋದು. ಮತ್ತು ನನ್ನ ಮಗಳಿಗೆ ಹೇಳ್ತಿರ್ತೇನೆ, ಚಲೋ ನೋಡ್ಕೋ ತಾಯಿಲದ ಮಗಳು, ಒಂದು ಹೆಚ್ಚು ಕಮ್ಮಿ ಏನು ಮಾಡಕ್ಕೆ ಹೋಗಬೇಡ. ಯಾಕಂದ್ರೆ ಮತ್ತು ನಾಳೆ ಮಾತು ಬರ್ತಾವ, ಆಮೇಲೆ ಇನ್ನೊಂದೇನು ಮಾತು ಬರ್ತಾವಂತಲ್ಲ, ಒಂದು ಕೊರತೆ ಆಗ್ಲಾರ್ದಂಗೆ ನೋಡ್ಕೊರ್ವ, ಒಟ್ಟು ಚಲೋ ನೋಡ್ಕೋ ಅಂತೇಳಿ ಹೇಳಾರ್ದೆ ಇಡಂಗೇ ಇಲ್ರಿ ನಾ ಫೋನ್ನ. ನನಗೆ ಒಂಥರ ಹೆಂಗಂದ್ರೆ ಒಟ್ಟು ಕೂಸು ಆರಾಮಿರ್ಬೇಕ್ರಿ ಅದು, ಅದಕ್ಕೆ. ಅವ ನಂದೊಂದು ಸ್ವಲ್ಪ ಕೆಲಸ ಐತಿ, ಹೊರಗೋ ಬರ್ತೀನಿ. ಅಲ್ಲ ಆದಿತ್ಯ ಅವರೇ, ಊಟ ಟೈಮ್, ಊಟ ಮಾಡ್ಕೊಂಡು ಹೋಗ್ಬಿಡ್ರಿ. ಇಲ್ಲ ಊಟ ಎಲ್ಲ ಏನು ಬೇಡ, ಅಂದ್ರೆ ನಾನು ಲೇಟ ನಾಷ್ಟ ಮಾಡಿದ್ದೆ, ಅದಕ್ಕೆ ಬರ್ತೇನೆ ಒಂದು ಅರ್ಧ ತಾಸು, ಸ್ವಲ್ಪ ಕೆಲಸ ಐತಿ. ಏನು ಅನ್ಕೋಬೇಡ್ರಿ ಪ್ರಕಾಶ್ ಅವರೇ, ಅದಕ್ಕೆಲ್ಲ ಏನಿಲ್ರಿಪ್ಪ. ಸ್ವಲ್ಪ ಕೆಟ್ಟ ಪರಿಸ್ಥಿತಿ, ಈಗ ಎಲ್ಲಿ ಹೋಗ್ಬೇಕು ಅನ್ನೋದು ಆಗ್ಲಾರ್ದ ನಮ್ಮರ ಅಂತ ಸೀದಾ ಇಲ್ಲಿಗೆ ಬಂದುಬಿಟ್ವಿ. ಏನು ಅನ್ಕೋಬೇಡ್ರಿ ಆದಿತ್ಯ ಅವರೇ, ನೀವು ಅದೆಲ್ಲ ಏನು ತಲೆ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಮತ್ತು ನಮ್ಮರು ತಮ್ಮರು ಅಂತ ಯಾಕೆ ಮಾಡ್ತಾರೆ? ಕಷ್ಟ ಸುಖದಾಗ ಒಬ್ರಿಗೊಬ್ರು ಆಸರ ಆಗಕ್ಕೆ ಬೇಕಲ್ಲ. ನೀವು ಅದ್ರ ಬಗ್ಗೆ ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ. ನೀವು ಬಂದಿದ್ದು ಖುಷಿನೇ ಆಯ್ತು ನಮ್ಗೆ. ಸರಿ ಬರ್ತೀನಿ ರೀ. ಭಾಳ ಮನ್ಸಿಗೆ ನೋವು ಮಾಡ್ಕೊಂಡನಪ್ಪ ಅವ. ಹೋಗವಾ ಪಾಪ, ತಾಟ ಹಚ್ಚೋಗ. ನಿಮ್ಮ ಮನೆಯವರು ಅಂತ ಪಾಪ ನಿಮ್ಮ ಅತ್ತೆಯರು ಈಗ ಬಂದಾರ, ಹೊಟ್ಟೆಸ್ತಿರ್ಬೇಕು, ಹೋಗಿ ತಾಟ ಹಚ್ಚು. ಥೋ, ಈ ನಮ್ಮವ್ವ ಯಾಕೆ ಹಿಂಗೆ ಸುಳ್ಳು ಹೇಳಕತ್ತಾಳ ಏನಾಗ್ತಕ? ತಪ್ಪೆಲ್ಲ ತಮ್ಮಂತೆಲ್ಲ ಇಟ್ಕೊಂಡು ಇವರಿದ್ರಿಗೆ ಬಾಯಿಗೆ ಬಂದಂಗೆ ಸುಳ್ಳು ಹೇಳಕತ್ತಾರ. ಛೇ, ಏನಾರ ನಿಜ ಹೇಳಿದ್ರೆ ನನ್ನ ತವ್ರ ಮನೆ ಮರ್ಯಾದಿನೇ ಹೋಗೋದು. ಅದಕ್ಕೆ ಬಾಯಿ ಮುಚ್ಕೊಂಡು ಸುಮ್ಮನದೀನಿ. ಮನುಷ್ಯ ತಪ್ಪಿದ್ಮೇಲೆ ಬಾಯಾರ ಮುಚ್ಕೊಂಡಿರ್ಬೇಕು, ಸುಮ್ಮನೆ ಹಿಂಗಿಲ್ಲ ಬಾರದೆಲ್ಲ ಹೇಳಬಾರ್ದು. ನೀವು ಮಾತಾಡ್ತೀರಿ, ನಾನು ಒಂದು ಸ್ವಲ್ಪ ಕೈಕಾಲು ಮುಖ ತೊಗೊಂಡ್ಬರ್ತೀನಿ. ಯಾಕ್ರಿ ಇದ್ಕಿದ್ದಂಗೆ ಯಾಕೆ ಹೇಳಕತ್ತೀರಿ? ಅಯ್ಯೋ ಏನಾತ್ರಿ? ಏನಂತ ಹೇಳುದ್ರಿ, ಏನಂತ ಹೇಳೋದು ಹೇಳ್ರಿ? ಎಲ್ಲ ನನ್ನ ಹಣೆ ಬಾರ. ನಾವು ಬೇಡ್ಕೊಂಬಂದಿದ್ದು ನೋಡ್ರಿ. ಯಾಕ್ರಿ, ಯಾಕೇನಂತ ಸಮಾಧಾನ ಮಾಡ್ಕೊರಿ. ನೀವು ಹಿಂಗೆ ಹತ್ರ ನೇತ್ರ ಇದು ಮೀನಾಕ್ಷಿಗೆ ಇನ್ನೊಂದು ಸ್ವಲ್ಪ ಬೇಜಾರಾಗಲ್ಲನ್ರಿ? ಬೇಜಾರಾಕೈತ್ರಿ ಪಾಪ, ಹೆತ್ಕಳ್ ನೋಡ್ರಿ. ಏನು ಮಾಡ್ಬೇಕು, ನನ್ನ ಮಗಳು ಈಗ ಇತ್ತಿತ್ತಾಗ ಜಾಸ್ತಿ ಬರೋದು ಬಿಟ್ಟಾಳ. ಯಾಕಂದ್ರೆ ಹಂಗದಾಳ್ರಿ ಆಕೆ. ಯಾಕ್ರಿ ಏನಾಯ್ತು? ಏನಂದ್ರೆ ನಮ್ಮ ಸೊಸಿರಿ ಸ್ವಲ್ಪ ಕಿಮ್ಮತ್ತು ಕೊಡಂಗಿಲ್ರಿ, ಬಾಯಿಗೆ ಬಂದಾಗ ಮಾತಾಡ್ತಾಳೆ. ಗಂಡನ ಕಿಮ್ಮತ್ತಿಲ್ಲ ಏನಿಲ್ಲ, ಎತ್ತಬೇಕತ್ತು ಮಾತಾಡೋದು. ಮನುಷ್ಯ ಸ್ವಲ್ಪರ ಅನ್ಸರ್ಸ್ಕೋಬೇಕು, ಯಾರಿಗೆ ಏನು ಮಾತಾಡಬೇಕು ಏನು ಬಿಡ್ಬೇಕನ್ನ ತಿಳ್ಕೊಬೇಕ್ರಿ. ಓದೇನೆ ಅಂತೇಳಿ ಅಹಂ ತೋರಿಸ್ಕೊಂತ ಅಡ್ಡಾಡಿದ್ರೆ ಉಪಯೋಗ ಐತೇನ್ರಿ ಅದು? ಹೇಳ್ರಿ ನೀವ ನೋಡೋಣ. ನಿಮ್ಮ ಸೊಸಿ ಭಾಳ ಚಲೋ ಅದಾಳ ಅಂತಿದ್ಲಲ್ಲ ಈಕಿ? ಹಾಂ ಸೊಸಿ ಚಲೋನ ಅದಾಳ್ರಿ. ಆದ್ರೆ ಇತ್ತಿತ್ತಾಗ ಏನಾಗ್ಬಿಟ್ಟೈತೆ ಅಂದ್ರೆ ಅವ್ರ ಅತ್ತೆ ಒಬ್ಬಕ್ಕೆ ಬಂದಾಳ್ರಿ ಊರ್ಲಿಂತ್ರ. ಆಕಿ ಮಾತು ಕೇಳಿ ಈಕಿ ಹಿಂಗೆ ಮಾಡಕತ್ತಾಳ ನೋಡ್ರಿ. ಹೌದಾ? ಹ್ಞೂ ರೀ, ಅಪ್ಪನ ಕಡೆ ರೊಕ್ಕ ಐತಿ, ಮನೆ ಕಟ್ಟಿಸ್ಕೊಟ್ಟಾರ, ಹಂಗೆ ಹಿಂಗೆ ಅಂತೇಳಿ ಏನು ಅಂದಂಗೆ ಅನಿಸ್ಕೊಳಕತ್ತೇನ್ರಿ? ಹೇಳ್ರಿ ನೋಡೋಣ. ನೋಡ್ರಿ, ಜಗಳ ಮಾಡಿ ಈಗ ಒಂದು ಕ್ಯಾಡ ಮಾತಾಡಿ ಗಂಡನ ಬೇಡ ಅಂತೇಳಿ ಹೋಗಿ ಅಲ್ಲಿ ಕುಂತಾಳೆ ನೋಡ್ರಿ. ಈಗ ಅಲ್ಲ, ಈಗ ಹೇಳ್ಬೇಕಂದ್ರೆ ಈಗ ಬಣೆತನ ಐತಿ, ಆದ್ರೆ ಗಂಡನ ಬೇಡ ಅಂತಾಳ್ರಿ. ಏನು ಮಾಡ್ತೀರಿ ಇದಕ್ಕೆ? ಏನು ಗಂಡ ಬೇಡ ಅಂತಾಳ? ಹ್ಞೂ ರೀ, ಗಂಡನ ಬೇಡ ಅಂತಕ್ಕಿಗೆ. ಅಯ್ಯೋ ದೇವ್ರಿ, ಏನಪ್ಪ ನನಗೆ ಇದಕ್ಕೆ ಏನು ಹೇಳ್ಬೇಕಂತ ಗೊತ್ತಾಗೋಲ್ತು. ಹೊಲ್ಬಿಡ್ರಿ ಪಾಪ, ನೀವೇನು ಹೇಳ್ತೀರಿ ಹೇಳ್ರಿ. ಪಾಪ ಈಕಿ ಮಾಡುವ ಆಟಕ್ಕೆ ಯಾರಿಗೇನು ಹೇಳಕ್ಕೂ ಆಗೋದಿಲ್ಲ ರೀ. ಛೇ, ಹೋಗ್ಲಿ ಬಿಡ್ರಿ, ಮನಸ್ಸಿಗೆ ದುಃಖ ಮಾಡ್ಕೋಬೇಡ್ರಿ. ಕೆಲವೊಂದು ಟೈಮ್ ಹಿಂಗೆ ಆಕತಿ, ಏನು ಮಾಡೋಕ್ಕಾಕತ್ರಿ? ನಾವು ಅನ್ಕೊಳ್ಳೋದ ಒಂದು, ಅದು ಆಗೋದ ಒಂದು. ನಮ್ಮ ಶಕ್ತಿ ಮೀರಿ ನಾವು ಈಗ ಯೋಗ್ಯತೆ ಮೀರಿ ಲಗ್ನ ಆಗಿವಿ ಅಂದಮೇಲೆ ಅವು ಸ್ವಲ್ಪ ರೊಕ್ಕ ಅದು ಐತಿ ಅಂದ ತಕ್ಷಣ ಸ್ವಲ್ಪ ಸೊಕ್ಕ ಬರೋದು ಜಾಸ್ತಿ ಬರ್ತೈತ್ರಿ, ಹೇಳೋಕ್ಕಾಗಲ್ಲ. ಹ್ಞೂ ರೀ, ಸೊಕ್ಕ ಅಂತ ಕೇಳ್ತಿರಲ್ಲ, ಅವ್ರವು ಆತು ಅವ್ರಾತು ಎಲ್ಲವೂ ಹಂಗೆ ಅಡ್ಡೂರಿತಾವ್ರಿ. ಅದಕ್ಕೆ ಈಗ ಮಗಳ ಮನಿನ ದಿಕ್ಕಂತ ಬಂದೇವ್ರಿ. ಈಗ ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ ಮತ್ತೆ. ಇಲ್ಲ ತಗೋರಿ, ಇಲ್ಲ ಇರ್ರಿ, ಒಂದು 4 ದಿನ ಇರ್ರಿ. ಆದರೆ ಮನೆ ಸಿಗೋದೊಂದು ಭಾಳ ವಜ್ಜಿರಿ. ನೀವು ಮನೆ ಸಿಕ್ಕ ಮೇಲೆ ಮನೆ ಖಾಲಿ ಮಾಡಬೇಕಿತ್ತು ಅಲ್ಲ, ಹಂಗಂತ ಇಲ್ಲಿಗೆ ಬಂದರು ಅದಕ್ಕೆ ಹೇಳಕತ್ತಾರ ಅಂತ ತಿಳ್ಕೊಬೇಡ್ರಿ ಮತ್ತೆ. ಅಂದರೆ ಹೇಳಿದೆ ನಿಮಗೆ, ಅಂದರೆ ನಿಮ್ಗೆ ಪಾಪ ಮತ್ತು ಮನೆ ಹುಡ್ಕೋದು ಪಜಿತಿ ಇರ್ತಿದ್ದಿಲ್ಲಲ್ಲ, ಅದಕ್ಕೆ ಹೇಳಿದೆ. ಅದು ನಾವು ಸಿಟ್ನಾಗಿದ್ದಾರೆ ನನ್ನ ಮಗನು, ಹಾಗಾಗಿ ಇದು ಮಾಡಿಬಿಟ್ಟ. ಅವ ತಾಟಚ್ಚನ್ ಬಾ, ಅತ್ತಿಯರ ಬರ್ರಿ ಊಟ ಮಾಡ್ಬರ್ರಿ. ಇದೆಲ್ಲ ಬಿಡ್ರಿ, ಮನ್ಸಿಗೆ ನೋವು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಬರ್ರಿ ಊಟ ಮಾಡಂಬರ್ರಿ. ಸುಖ ಸಿಳಿರಿ, ಕೈ ಹಿಡ್ಕೊಂಡು ಕರ್ಕೊಂಡು ಅಲ್ಲೇನ್ರಿ? ಬೇಡ ನನ್ನ ಕಣ್ಣು ಕಾಣ್ತೈತಿ, ಕಣ್ಣು ಕಾಣ್ತಾವ್ರಿ. ಏನಪ್ಪ ಈ ಹೆಣ್ಮಗಳು ಹೇಳೋದ್ರ ಮ್ಯಾಗ ನಂಬಿಕೆನೇ ಬರವಲ್ತು ನನಗೆ. ಹಬ್ಬ ಹೆಂಗೆ ಒಂದು ಸ್ವಲ್ಪ ದಿನ ಇಲ್ಲಿದ್ರೆ ಅಕ್ಕತಿ, ದೌಡೊಂದು ಬಾಡಿಗೆ ಮನೆ ಸಿಕ್ಕರೆ ನಮ್ಮ ಪಾಡಿಗೆ ನಾವು ಹೋಗ್ತೇವತ್ತಾಗ. ಆದರೂ ಅಂಥ ಬಂಗಾರದಂಥ ಮನೆ ಒಳಗಿರೋ ಅದೃಷ್ಟ ಕಳ್ಕೊಂಡೆ. ಸದ್ಯಕ್ಕೆ ಯಾರು ಫೋನ್ ಮಾಡ್ಲಂಗಿದ್ರೆ ಸಾಕು ನನ್ನ ಸಂಬಂಧಿಕರು.